ಥ್ಯಾಂಕ್ ಯು. ಇದಾಗೆ ನಾಳೆ ಅಂತಾರಾಷ್ಟ್ರೀಯ ಲೋಕತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬೀದರ್ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ನಮ್ಮ ವಿಧಾನಸೌಧವರೆಗೆ ಎಲ್ಲ 31 ಜಿಲ್ಲೆ ಸೇರಿ ಏಕಕಾಲದಲ್ಲಿ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 46 ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಗಡಿಭಾಗ ಕುರೆಕುಪ್ಪದಿಂದ ವಡ್ಡು, ಬನ್ನಿಹಟ್ಟಿ, ಲಿಂಗದಹಳ್ಳಿ, ಉಬಲ್ಗಂಡಿ, ಯು ರಾಜಾಪುರ, ಯು ಮಲ್ಲಾಪುರ, ಸಂತೆಗುಡ್ಡ ಮತ್ತು ಚಿತ್ರದುರ್ಗ ಗಡಿಭಾಗ ಮೇಲಿನ ಕಣಿವೆ ವರೆಗೆ ನಾವು ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದ್ದು ಹೇಳಬೇಕಾದ್ರೆ ಸುಮಾರು 25 ಲಕ್ಷ ಜನರು ಈ ಮಾನವ ಸರಪಳಿಯಲ್ಲಿ ಭಾಗವಹಿಸ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 35,000 ನಾಗರಿಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಉದ್ದೇಶ ಏನಂದರೆ ನಾಳೆ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಅಂಗವಾಗಿ ಪ್ರತಿಯೊಬ್ಬರಿಗೆ ಲೋಕತಂತ್ರದ ಮಹತ್ವ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಇದು ಏಕಕಾಲದಲ್ಲಿ ಮಾನವ ಸರಪಳಿ ಮಾಡಿದರೆ ಇಟ್ ವಿಲ್ ಬಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ಯಾವುದು ಪ್ರೋಗ್ರಾಮ್ ಯಾವಾಗಲೂ ಆಗಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಸೊ ನಮ್ಮ ರಾಜ್ಯದಲ್ಲಿ ಇದು ಆಗ್ತಾ ಇದೆ. ತಮ್ಮ ಮುಖಾಂತರ ಪ್ರತಿಯೊಬ್ಬರಿಗೆ ಈ ಒಂದು ಕಾರ್ಯಕ್ರಮ ನಾಳೆ ಒಂದು ಸುಮಾರು 8 ಗಂಟೆಯಿಂದ 9 ಗಂಟೆ ಮಧ್ಯದಲ್ಲಿ ಈ ಒಂದು ಮಾನವ ಸರಪಳಿ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಭಾಗಿಯಾಗಬೇಕು, ಪ್ರತಿಯೊಬ್ಬರು ಇದನ್ನ ಕೈ ಜೋಡಿಸ್ಬೇಕು ಅಂತ ನಾವು ಜಿಲ್ಲಾಡಳಿತದಿಂದ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇಲ್ಲ, ಅದು ಏನಿದೆ ಅಂದರೆ ಏಕಕಾಲದಲ್ಲಿ ಎಲ್ಲರೂ ಮಾನವ ಸರಪಳಿ ಮಾಡ್ತಾರೆ. ಜೊತೆಗೆ ವಿಧಾನಸೌಧದಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ಅನುಭವ ಮಂಟಪದಿಂದ ಸ್ಟಾರ್ಟ್ ಆಗಿ ಪ್ರತಿಯೊಬ್ಬರು ಜಿಲ್ಲೆಯಲ್ಲಿ ಡಿಫ್ರೆಂಟ್ ರೂಟ್ ಇದೆ. ಉದಾಹರಣೆಗೆ ನಮ್ಮ 9 o'clock ಎಕ್ಸಾಕ್ಟ್. ಸೊ ನಾವು ಬೇಸಿಕ್ಲಿ ಅವ್ರಿಗೆ ಬೆಳಗ್ಗೆ 8 ಕಾಲಿಗೆ ಕರ್ಕೊಂಡು ಬಂದಿರ್ತೀವಿ. ಅದಕ್ಕೆ ನಾವು ಭಾಳಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿದ್ದೀವಿ. ಸುಮಾರು 404 ರೂಟ್ಸ್ ಇದೆ. ಸೊ 404 ರೂಟ್ ಮಾಡಿದ್ದೀವಿ. ಬಸ್ಸಿನ ವ್ಯವಸ್ಥೆ ಆಗಿದೆ ಮತ್ತು ಸುಮಾರು 35,000 ಜನರು, ಅದರಲ್ಲಿ ಹತ್ರ 20,000 ಸ್ಕೂಲ್ ಮಕ್ಕಳಿರ್ತಾರೆ, PU ಮಕ್ಕಳಿರ್ತಾರೆ, ಮತ್ತು ಜೊತೆಗೆ ಯೂನಿವರ್ಸಿಟಿಯಿಂದ ಬೇರೆ ಕಾಲೇಜ್ಗಳಿಂದ ಕೂಡ ಬರಲಿಕ್ಕಿದ್ದಾರೆ. NGO ಮುಖಾಂತರ ಮತ್ತು ನಮ್ಮ ಸಂಘ ಸಂಸ್ಥೆ ಮುಖಾಂತರ ಕೈಗಾರಿಕಾ ಪ್ರದೇಶಗಳು ನಮ್ಮ ಇಂಡಸ್ಟ್ರಿ ಕೂಡ ಕೈ ಜೋಡಿಸಿದ್ದಾರೆ. ಅವ್ರ ಕಡೆ ಕೂಡ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಸಂಸದರು ಮತ್ತು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿ ಕೂಡ ಇದಕ್ಕೆ ಭಾಗಿಯಾಗ್ತಿದ್ದಾರೆ. ತಾವು ಎಲ್ಲರೂ ಕೂಡ 4ನೇ ಸ್ತಂಭ ಲೋಕತಂತ್ರದ್ದು. ಹಾಗಾಗಿ ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಜೊತೆಗೆ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸುಮಾರು 15-20 ದಿವಸದಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದರ ಬಗ್ಗೆ ಒಂದು VC ಮಾಡಿದರು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ರೆಗ್ಯುಲರ್ ಆಗಿ ಪ್ರತಿ ವಾರಕ್ಕೊಮ್ಮೆ ಮೀಟಿಂಗ್ ಮಾಡಿ ಇದಕ್ಕೆ ತಂದಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಟ್ರಾಫಿಕ್ಗೆ ಮತ್ತು ಸೇಫ್ಟಿಗೆ ಕೂಡ ವಿ ಹ್ಯಾವ್ ಟೇಕನ್ ಸಫಿಷಿಯೆಂಟ್ ಮೆಜರ್ಸ್. ಜೊತೆಗೆ ಮೈನ್ಸ್ನವ್ರಿಗೆ ಹೇಳಿ ನಾಳೆ ಒಂದು ಫಸ್ಟ್ ಹಾಫಲ್ಲಿ ಲಾರಿ ಮೂವ್ಮೆಂಟ್ ಕೂಡ ಸ್ಟಾಪ್ ಮಾಡಿಸಿದ್ವಿ. ಯಾಕೆಂದರೆ ಹೈವೇಯಲ್ಲಿ ಇರೋದರಿಂದ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ ವಿ ಹ್ಯಾವ್ ಟೇಕನ್ ಸ್ಟೆಪ್ಸ್. ಮತ್ತು ಈಗಾಗಲೇ ಹೇಳಿದಾಗೆ ಸುಮಾರು 8 ಮೆಡಿಕಲ್ ಟೀಮ್ಸ್ ಕೂಡ ಮಾಡಿದ್ದೀವಿ. 8 ಕಡೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಹೆಲ್ತ್ ಟೀಮ್ಸ್ ಇರ್ತವೆ. ಯಾಕೆಂದರೆ ಮಕ್ಕಳು ಬಂದಿರ್ತಾರೆ ಮತ್ತು ಬೇರೆ ಜನ ಇರ್ತಾರೆ. ಹಾಗಾಗಿ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತ ಹೇಳಿ ನಾವು ಮುಂಜಾಗ್ರತೆ ಕ್ರಮಗಳ ತೊಗೊಂಡಿದ್ದೀವಿ. ಜೊತೆಗೆ 2,000 ಸಸಿಗಳನ್ನು ನೀಡಲಿಕ್ಕೆ ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಒಟ್ಟಿನಲ್ಲಿ 2,000 ಮತ್ತು ಭಾಳಷ್ಟು ಕಡೆ ನಾವು ಇದರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಬ್ಯಾನರ್ಸ್ ಮತ್ತು ಪೋಸ್ಟರ್ಸ್ ಹಾಕಿದ್ದೀವಿ. ಮತ್ತು ಜೊತೆಗೆ ಬನ್ನಿಹಟ್ಟಿಯಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಇದೆ. ಬನ್ನಿಹಟ್ಟಿ ಪ್ರಾಥಮಿಕ ಶಾಲೆ ಗ್ರೌಂಡಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬಂದಿರ್ತಾರೆ ಮತ್ತು ಸ್ಕೂಲ್ ಮಕ್ಕಳಿರ್ತಾರೆ. ಅವ್ರ ಮುಖಾಂತರ ಲೋಕತಂತ್ರದ ಮಹತ್ವ ಬಗ್ಗೆ ಅವ್ರಿಗೆ ಒಂದು ಸೂಚನೆ ಕೊಡಬೇಕು. ಅವ್ರಿಗೆ ಯಾಕೆಂದರೆ ನಾವು ಅಟ್ಲೀಸ್ಟ್ ನೋಡಿದಾಗೆ ನಮಗೆ ಲೋಕತಂತ್ರ ಅಂದರೆ ಬೈ ಬರ್ತ್ ಸಿಕ್ಕಿದೆ. ಹಾಗಾಗಿ ನಮಗೆ ಅದರದ್ದು ಮಹತ್ವ ಗೊತ್ತಿರಲ್ಲ. ಮುಂದಿನ ಜನ್ರೇಷನ್ಗೆ ಇದು ಹೇಗೆ ಸಿಕ್ತು ಮತ್ತು ಮುಂದೆ ಕೂಡ ಇದನ್ನು ಉಳಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಏರ್ಪಡಿಸಲಾಗಿದೆ.
ಆಫ್ಟರ್ 9:30 ಬಿಕಾಸ್ ಅಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರುತ್ತೆ. ಹಾಂ, ಸರಪಳಿ ಒಂದು 10-15 ಮಿನಿಟ್ಸ್ ಇರ್ತಾರೆ ಅಟ್ ಎ ಟೈಮ್. ಎಲ್ಲ ಕಡೆ ಅಟ್ ಎ ಟೈಮ್ ಇರ್ತಾರೆ. ಚೈನ್ ಲಿಂಕ್ ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಲೊಕೇಶನ್, ಈಗ ನಾನು ಆಗಲೇ ಹೇಳಿದ್ದೀನಿ 404 ಬಸ್ಸಸ್ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಆ ಬಸ್ಗಳನ್ನು ಫಾರ್ ಎಕ್ಸಾಂಪಲ್ ವಡ್ಡು ಅಲ್ಲಿ ಒಂದು ಟೀಮ್ ಇರುತ್ತೆ, ಕುರೆಕುಪ್ಪ ಅಲ್ಲಿ ಒಂದು ಟೀಮ್ ಇರುತ್ತೆ, ಬನ್ನಿಹಟ್ಟಿ, ಲಿಂಗದಹಳ್ಳಿ ಎಲ್ಲ ಕಡೆ ನಾವು ಗ್ರಾಮ ಪಂಚಾಯತಿಗಳನ್ನು ಮತ್ತು ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ಗೆ ಇನ್ವಾಲ್ವ್ ಮಾಡಿಕೊಂಡು ಅಲ್ಲಿ ಬಸ್ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಂ, ವೇದಿಕೆ ಕಾರ್ಯಕ್ರಮಕ್ಕೆ ಬೇರೆ ಕಡೆ ಇಲ್ಲ, ವೇದಿಕೆ ಕಾರ್ಯಕ್ರಮಕ್ಕೆ ಈ ಬನ್ನಿಹಟ್ಟಿ, ಲಿಂಗದಹಳ್ಳಿ ಹತ್ರ ಯಾರು ಜನ ಇರ್ತಾರೆ ಅವ್ರಿಗೆ ಅಲ್ಲಿ ಸೇರಿಸ್ತಾರೆ, ಎಲ್ಲರೂ ಬರುವಂತೆ. ಹಾಂ, ಆಮೇಲೆ ಅವ್ರಿಗೆ ಬಸ್ಸಿಂದ ವಾಪಸ್ ಹೋಗ್ತಾರೆ. ಮತ್ತು ಜೊತೆಗೆ ಒಂದು ಇಷ್ಟು ಕಿಲೋಮೀಟರ್ದು ಉದ್ದದ್ದು ತಿರಂಗ ಸರ್, 2 ಕಿಲೋಮೀಟರ್ ಉದ್ದದ್ದು. ಹಾಂ, 2 ಕಿಲೋಮೀಟರ್ ಉದ್ದದ್ದು ಭಾರತದ ರಾಷ್ಟ್ರ ಧ್ವಜನ್ನು ಕೂಡ ನಾವು ಅಂದರೆ ಎಲ್ಲ ಕಡೆ 10 ಕಲಾವಿದರು ತಂಡನೂ ಕೂಡ ಬರ್ತಿದ್ದಾರೆ. ಸೊ ಎಲ್ಲ ಇಲಾಖೆಯಿಂದ ಒಂದು ಸ್ವಲ್ಪ ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಟೀಚರ್ಸು, ಅಂಗನವಾಡಿ ಟೀಚರ್ಸ್, ಹೆಲ್ಪರ್ಸ್ ಮತ್ತು ಆಶಾ ವರ್ಕರ್ಸ್, NRLM, ನಮ್ಮ ಸ್ವಸಹಾಯ ಸಂಘಗಳು, ಎಲ್ಲರೂ ನಾಗರಿಕರು ಪ್ರತಿಯೊಬ್ಬರು ಭಾಗಿಯಾಗಬೇಕು ಅಂತ ನಾವು ಒಂದು 15-20 ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಬಂದು ಭಾಗಿಯಾದರೆ ಇದಕ್ಕೆ ಇನ್ನೂ ಜಾಸ್ತಿ ಪ್ರಚಾರ ಕೊಟ್ಟರೆ ಇನ್ನಷ್ಟು ಜನ 9 ಈಗ 8:30ಗೆ ಬಂದಿರ್ತಾರೆ. 9:15 9 o'clock 9:15 9:20 ಅಷ್ಟೊತ್ತಿಗೆ ಮುಗಿಸಿ ಆಮೇಲೆ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ಕುರೆಕುಪ್ಪ ಬನ್ನಿಹಟ್ಟಿ, ಲಿಂಗದಹಳ್ಳಿ ಅಲ್ಲಿ ಹತ್ರ ಯಾರು ನಮ್ಮ ಜನ ಇರ್ತಾರೆ ಅವ್ರಿಗೆ ನಾವು ಅಲ್ಲಿ ಸ್ಟೇಡಿಯಮಲ್ಲಿ 9 o'clock ಆಲ್ ಓವರ್ ಕರ್ನಾಟಕ ಅಟ್ ಎ ಟೈಮ್ ಎಲ್ಲರೂ ಕೈ ಜೋಡಿಸ್ತು. ಬೆಂಗಳೂರು ಎಲ್ಲರೂ ಕೈ ಜೋಡಿಸಿರ್ತಾರೆ. ಚಾಮರಾಜನಗರ, ಮೈಸೂರು, ಒಟ್ಟು 3 ರೂಟ್ ಇದೆ ಸ್ಟೇಟಲ್ಲಿ. ಒಟ್ಟಾರೆ 3 ರೂಟ್ ಇದೆ. ಆ್ಯಕ್ಚುಲಿ ಮುಂಚೆ ನಾವು ಬಳ್ಳಾರಿ ಸಿಟಿಗೆ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ನಮ್ಮದು ಗಡಿ ಭಾಗ ಆಗಿದ್ದರಿಂದ ಮತ್ತು ಆಂಧ್ರ ಬಾರ್ಡರ್ ಇದೆ, ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ. ಮೊನ್ನೆ ಕೂಡ ಫೋನ್ ಮಾಡಿದರು, ನೀಟಾಗಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀವಿ, ನಮ್ಮ ಜಿಲ್ಲೆದು ವಿಶೇಷತೆ ಏನಂತ ತೋರಿಸ್ಬೇಕು ಅಂತ. ಮತ್ತು ನಮ್ಮ ಸಂಸದರು, ಶಾಸಕರು ಎಲ್ಲರೂ ಇದರ ಬಗ್ಗೆ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಈ ಎಲ್ಲ ಇಲಾಖೆಯಿಂದ ಆ್ಯಕ್ಚುಲಿ ನಾವು ಕೂಡ ಮೀಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಇಲಾಖೆಗೆ ನಮ್ಮ RDPR ಇಂದ ಮತ್ತು ಅರ್ಬನ್ ಲೋಕಲ್ ಬಾಡೀಸಿಂದ, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಚಾಮರಾಜನಗರ ಸಿಟಿವರೆಗೆ ಸರ್ ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲಿ ಬೀದರ್ ಬಸ್ ಕೆಲಸ ಈಗ ಅನುಭವ ಮಂಟಪದಿಂದ, ಯಾಕೆಂದರೆ ಲೋಕತಂತ್ರ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೀದರಿಂದ ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ ಒಂದು ರೂಟ್. ಮತ್ತು ಹಾಗೆ ಬೆಲ್ಗಾಂ, ಧಾರವಾಡ, ಕಾರವಾರ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು, ಕೊಡಗು, ಹಾಸನ, ಆಚೆ ರಾಮನಗರ, ಹಂಗೆ ಬಂತು ಇಲ್ಲ, ಎಲ್ಲ 31 ಜಿಲ್ಲೆಗೆ ಇದರಲ್ಲಿ ಭಾಗಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ 3 ರೂಟ್ ಇದೆ. ಹಾಂ, ಬಿಕಾಸ್ ಪ್ರತಿಯೊಬ್ಬರು ಕನೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಈಗಾಗಲೇ ಪ್ಲ್ಯಾನ್ ಮಾಡಲಾಗಿದೆ. ಮೇಲೆ ಮತ್ತು ಹಾಲಿನ ಪ್ಯಾಕೆಟ್ ಮೇಲೆ ಇದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಮತ್ತು ಪ್ರತಿ 100 ಮೀಟರ್ಗೆ ಒಂದು ಏರಿಯಾ ಆಫೀಸರ್ ಇರ್ತಾರೆ, ಪ್ರತಿ 1 ಕಿಲೋಮೀಟರ್ಗೆ ಸೆಕ್ಷನ್ ಆಫೀಸರ್ ಮತ್ತು ಪ್ರತಿ 2 ಕಿಲೋಮೀಟರ್ಗೆ ಒಂದು ತಾಲೂಕಾ ಆಫೀಸರ್. 21,000 ಜನ ರಿಜಿಸ್ಟರ್ ಆಗಿದ್ದಾರೆ. ಅಂದರೆ ಇದಕ್ಕೆ ಭಾಗಿಯಾಗ್ತಾರೆ. ಬಟ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ, ಯಾರು ಬೇಕಾದರೂ ಬರ್ಬೋದು. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮೇಜರ್ ಉದ್ದೇಶ ಇರೋದು ಇಷ್ಟೇ. ಜೊತೆಗೆ ನಾವು ಈಗಾಗಲೇ ಯೂನಿವರ್ಸಿಟಿ ಅವ್ರಿಗೆ ಹೇಳಿದ್ದೀವಿ, ಪೊಲೀಸ್ ಪರ್ಸನಲ್ ಮತ್ತು ಅಂದರೆ ಏನೇನು NGOs, ಸಂಘ ಸಂಸ್ಥೆಗಳು ಎಲ್ಲರಿಗೂ ಮೊನ್ನೆ ಒಂದು 3 days ಬ್ಯಾಕ್ ಒಂದು ಸಂಘ ಸಂಸ್ಥೆಯವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಅವ್ರಿಗೂ ಸಹಕಾರ ಕೊಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ರಿಬನ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಅದನ್ನು ಅವರವರು ಭಾಳಷ್ಟು ಕಡೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಲ್ಲಿ ಅವರವರೇ ಮಕ್ಕಳೇ ಪೋಸ್ಟರ್ ಮಾಡ್ಕೊಂಡಿದ್ದಾರೆ ಲೋಕತಂತ್ರದ ಮಹತ್ವದ ಬಗ್ಗೆ. ತಮಗೆ ಹಿಂದಿನ ವರ್ಷ ನೆನಪಿದ್ದರೆ ಇಲ್ಲಿ ಒಂದು ವಾಲ್ಮೀಕಿ ಭವನದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಆವಾಗ ಕೂಡ ಅವರು ಸ್ವಂತ ಇಷ್ಟೆಯಿಂದಾಗಿ ಸುಮಾರು ಕ್ರಿಯೇಟಿವ್ಸ್ ಮಾಡಿದರು. ಅದೇ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.